ಸರ್ ಈಗ ಎಲ್ಲರೂ ಕೂಡ ಈ ಬ್ಯುಸಿ ಲೈಫಲ್ಲಿ ರೆಫ್ರಿಜರೇಟರ್ ಅಲ್ಲಿ ನಾವು ಚಟ್ನಿಗಳನ್ನ ಇಡೋದಾಗಿರ್ಬೋದು, ಗೊಜ್ಜು ಮಾಡ್ಕೊಂಡಿರ್ತೀವಿ, ಮತ್ತೊಂದು ಇಟ್ಟಿರ್ತೀವಿ. ಅಂದ್ರೆ ನಮ್ಗೆ ಇನ್ಸ್ಟೆಂಟ್ ಆಗಿ 5-10 ನಿಮಿಷದಲ್ಲಿ ನಾವು ಅನ್ನ ಮಾಡ್ಕೊಂಡು ಅದಕ್ಕೆ ಕಲ್ಸ್ಕೊಂಡು ತಿಂದು ಬೇಗ ನಾವು ಆಫೀಸ್ಗೆ ಹೋಗುವಂತ ಧಾವಂತದಲ್ಲಿ ಇವತ್ತು ಎಲ್ಲರೂ ಕೂಡ ಇದ್ದಾರೆ. ಸಿಟಿಗಳಲ್ಲಾಗಿರ್ಬೋದು, ಬೇರೆ ಪ್ರದೇಶದಲ್ಲಾಗಿರ್ಬೋದು. ಈ ರೆಫ್ರಿಜರೇಟೆಡ್ ಆಹಾರ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಡೇಂಜರಸ್ ಇದು? ಇದನ್ನ ನಾವು ಅವಾಯ್ಡ್ ಡೇಂಜರಸ್ ಮಾಡಬೇಕು ಅಲ್ಲಮ್ಮ. ಅಂದ್ರೆ ಕ್ಯಾನ್ಸರ್ ಬರೋದಕ್ಕೂ ಒಂದು 5% ಕಾರಣ ರೆಫ್ರಿಜರೇಟೆಡ್ ಫುಡ್. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಮೈಕ್ರೋಬ್ಸ್ ದಟ್ ಕ್ಯಾನ್ ಗ್ರೋ ಈವನ್ ಅಟ್ ದಟ್ ಟೆಂಪರೇಚರ್. ಅವು ನಮ್ಮ ದೇಹಕ್ಕೆ ಬಂದಾಗ ಅದರ ಆಕ್ಟಿವಿಟಿ ತುಂಬ ಮೋಸ ಆಗುತ್ತೆ. ಆ್ಯಂಡ್ ಲಾಟ್ ಆಫ್ ಇನ್ಫೆಕ್ಷನ್ಸ್. ಮತ್ತು ಇನ್ನೊಂದು ಮೂಲಭೂತವಾದ ಅಂಶ ಏನಂದರೆ, ಜನ ಅಂದ್ಕೊಂಡಿದ್ದಾರೆ ಅಲ್ಲಿದ್ದರೆ ಕೆಟ್ಟಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ನೋಡೋದಕ್ಕೆ ಕೆಟ್ಟಿರಲ್ಲ, ಬಟ್ ತುಂಬ ಬದಲಾವಣೆಗಳಾಗಿರ್ತವೆ ಅದರಲ್ಲಿ. ಸೊ ಅಬ್ಬಬ್ಬಾ ಅಂದರೆ 24 ಗಂಟೆ ಇಟ್ಕೋಬೋದು ನೀವು. ಅದನ್ನು ಮಾಡಬಾರ್ದು. ಇನ್ಫ್ಯಾಕ್ಟ್ ನನ್ನನ್ನು ಕೇಳಿದ್ರೆ ಫ್ರಿಡ್ಜೇ ತರ್ಕೋಬೇಡಿ, ಇವಿಷ್ಟು ಬಿಸಾಕಿ. ಓಕೆ, ಆಧುನಿಕ ಯುಗ. ಈಗ ಅಮೆರಿಕಾದಲ್ಲಿ ನೀವು ಹೋದರೆ ಜನ ರೆಫ್ರಿಜಿರೇಟರ್ ಅಲ್ಲ, ಒಂದು ಫ್ರಿಡ್ಜೇ ತೊಗೊಂಡ್ಬಿಡ್ತಾರೆ. -10 ಡಿಗ್ರೀಸ್ ಇರೋದು ಒಂದು ಬಾಕ್ಸ್ ಥರ. ಇವತ್ತು ಬೆಂಡಿ ಮಸಾಲ ಮಾಡು ಅಲ್ಲಿ ಇಟ್ಬಿಡ್ತಾರೆ. 10 ದಿವಸ ನೀವು ಹೇಳ್ದಂಗೆ ಒಂದು ಚಮಚ ತಗೊಳ್ಳೋದು, ಆ ಬೆಂಡಿನೂ ಫ್ರಿಡ್ಜಲ್ಲಿ ಇರೋದು ಫ್ರೋಝನ್ ತರಕಾರಿ ತಂದು ಮಿಕ್ಸ್ ಮಾಡಿ ತಿಂತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ನಾಟ್ ಎ ರೈಟ್ ಪ್ರಾಕ್ಟೀಸ್ ಅಟ್ ಆಲ್ ಅಕಾರ್ಡಿಂಗ್ ಟು ಮೀ. ಡೋಂಟ್ ಡೂ ದ್ಯಾಟ್. ಮ್ಯಾಕ್ಸಿಮಮ್ ಅಂದರೆ ಜಸ್ಟ್ ಇನ್ನು ಎಲ್ಲರೂ ಫ್ರಿಡ್ಜ್ ಬಿಸಾಕಲ್ಲ ಅಂತ ಹೇಳಿ ಒಂದು ದಿವ್ಸಕ್ಕೆ ಬೇಕಾಗದನ್ನ ಮಾಡ್ಕೊಳ್ರಿ. ಇನ್ನು ನಿಮಗೆ ಟೈಮ್ ಇಲ್ಲ ಅಂದರೆ ನಿಮ್ಮ ಕರ್ಮ ಅದು. ರೋಗ ತರಿಸ್ಕೊಂಡು ಆಸ್ಪತ್ರೆ ಸುತ್ತಾಡಬೇಡಿ. ಆ ಒಂದು 10 ನಿಮಿಷ 20 ನಿಮಿಷ ಸಮಾಧಾನವಾಗಿ ಅಡುಗೆ ಮಾಡಿಕೊಂಡು ತಿನ್ನಿರಿ. ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಓಕೆ, ಸೊ ಫಸ್ಟ್ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಅಡುಗೆ ಮನೆಯಲ್ಲಿ ಸ್ವಲ್ಪ ಟೈಮನ್ನು ನಿಧಾನವಾಗಿ ಅಡುಗೆ ಮಾಡಿಕೊಂಡು ಖುಷಿಯಾಗಿ ತಿನ್ನಿ. ತಾಜಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದೇ ನಿಜವಾದ ಸಲಹೆ. ಮಧ್ಯದಲ್ಲಿ ನಿನಗಿದು ಅದು ಅಂತ ಏನೋ ಹೇಳಿದೆ, ನಾನು ಬೇರೆ ಸಮಾಧಾನ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅಡುಗೆ ಮನೆ ನಮ್ಮ ಆರೋಗ್ಯದ ದೇವಾಲಯ. ಸೊ ಅದನ್ನು ದೇವಾಲಯ ಥರನೇ ಭಕ್ತಿಯಿಂದ ಟೈಮು ಸ್ಪೆಂಡ್ ಮಾಡಿ.